ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಇವತ್ತು 14th ಜನವರಿ, ಸಂಕ್ರಾಂತಿ ಫಸ್ಟ್ ಡೇ. ಫುಲ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಬೇಕು ಇವತ್ತು. ಹಾಗೆ ದಿಯಾನ್ ಸ್ಕೂಲ್ ಇದೆ, ದಿಯಾ ಸ್ಕೂಲಿಗೆ ಹೋಗಿದ್ದಾಳ. ಆ್ಯಂಡ್ ನಂದು ಹಾಲಿಡೇ ಇದೆ, ಕ್ಲಾಸ್ ಇವತ್ತು. ಹಾಗಾಗಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ದಿಯಾನ್ ಸ್ಕೂಲ್ ಬಿಡುತ್ತೆ. ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಬರಬೇಕು ಅವಳನ್ನ. ಆ್ಯಂಡ್ ಕ್ಲಾಸ್ ರಜೆ ಇತ್ತಲ್ವಾ, ಹಂಗಾಗಿ ಸಂಕ್ರಾಂತಿ ವ್ಲಾಗ್ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಸೊ ಇವತ್ತಿನ ಡೇ ಯಾವ ರೀತಿ ಇರುತ್ತೆ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಸಂಕ್ರಾಂತಿನ, ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲಾರ್ದಂಗೆ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿವರೆಗೂ ಒಂದೇ ಒಂದು ಕೆಲಸ ಕೂಡ ಆಗಿಲ್ಲ. ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಕೆಲಸನ. ದಿಯಾ ಬರೋದ್ರ ಒಳಗಡೆ ಶೇಂಗಾ ಹೋಳಿಗೆ ಮಾಡ್ಬೇಕಂತ ಅಂದ್ಕೊಂಡಿದ್ನ. ಬಟ್ ಮನೆ ಕೆಲಸ, ಕ್ಲೀನಿಂಗು, ಬಟ್ಟೆ ವಾಶಿಗೆ ಹಾಕೋದು, ಆಮೇಲೆ ಸ್ವಲ್ಪ ಪಾತ್ರೆಗಳಿದ್ವು ಅವನ್ನ ವಾಶ್ ಮಾಡೋದು, ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಡು ಬರೋದು, ಇದಿಷ್ಟು ಮಾಡಿಕೊಂಡು ಮಧ್ಯಾಹ್ನದ ಅಡುಗೆಗೆ ಪ್ರಿಪೇರ್ ಮಾಡಿಕೊಂಡು ಇದಿಷ್ಟು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು 12 o'clock. ಸೊ ಹಂಗಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಮಧ್ಯಾಹ್ನದಿಂದ. ಇವತ್ತು ಆ್ಯಕ್ಚುಲಿ ಸಂಕ್ರಾಂತಿ ಹಿಂದಿನ ದಿವಸ ಮಕ್ಕಳಿಗೆ 12 ವರ್ಷದ ಮಕ್ಕಳಿಗೆ ಫಲ ಎರೆಯೋದು ಅಂತ ಮಾಡ್ತಾರೆ ಅಲ್ವಾ. ಸೊ ಅದನ್ನ ಇವತ್ತೇ ಮಾಡಬೇಕು, 14th ಮಾಡಬೇಕು. ನಾಳೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು ಈವ್ನಿಂಗ್ ಮಾಡಬೇಕು. ಸೂರ್ಯಾಸ್ತ ಆಗೋಕಿನ ಒಂದು 48 minutes ಬಿಫೋರ್ ಅಂತ ಮಾಡಬೇಕು. ಸನ್ಸೆಟ್ ಆಗೋಕಿನ ಮುಂಚೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಅದ್ರದ್ದು ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹಾಗೆ ನಾಳೆ ಹಬ್ಬದ್ದು ಕೂಡ ತಯಾರಿ ಮಾಡ್ಕೊಳ್ಬೇಕು. ಏನೇನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಇವಾಗ ಫಸ್ಟು ಊಟ, ಅವಳು ಬಂದ ತಕ್ಷಣ ಅವಳಿಗೆ ಊಟ ಮಾಡಿಸಿ ಶೇಂಗಾ ಹೋಳ್ಗೆ ಮಾಡಬೇಕು. ಆಮೇಲೆ ಸ್ವಲ್ಪ ಚಟ್ನಿ ಪುಡಿಗಳನ್ನ ಮಾಡಿಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೂ ಇಲ್ಲ ಮನೇಲಿ, ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಎಲ್ಲನೂ ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಬೇಕು ಇವಾಗ ಹಬ್ಬಕ್ಕೆ. ಚಟ್ನಿ ಪುಡಿ ಮಾಡಿಟ್ಕೋಬೇಕು. ಆಮೇಲೆ ಇವತ್ತು ಅವಳಿಗೆ ಫಲ ಎರೆಯೋದಕ್ಕೆ ಏನೇನೆಲ್ಲ ಮಾಡಬೇಕು, ಅದಕ್ಕೆ ಉಸ್ರಳ್ಳಿಂದು ಎಲ್ಲ ಮಾಡ್ತೀವಲ್ವ, ಎಳ್ಳು ಬೆಲ್ಲ ಎಲ್ಲ, ಅದನ್ನು ರೆಡಿ ಮಾಡ್ಕೊಳ್ಬೇಕು. ಓಕೆನಾ? ಇಷ್ಟೆಲ್ಲ ಮಾಡಿ ಮತ್ತೆ ನಾಳೆ ಅಡುಗೆಗೆಲ್ಲ ಒಂದು ಸ್ವಲ್ಪ ಪ್ರಿಪ್ರೇಷನ್ ಇದೆ. ಅಂದರೆ ನಾಳೆ ಮಾಡೋದು, ಇವತ್ತು ನೆನೆ ಹಾಕ್ಕೊಳ್ಳೋದು ಎಲ್ಲ ನಾಳೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ಇಷ್ಟೆಲ್ಲ ಕೆಲಸ ಇವತ್ತೇ ಮಾಡಬೇಕು. ಹೇಗೆ ಮಾಡ್ತೀನಿ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ಫಸ್ಟ್ ಹೋಗಿ ದಿಯಾನ ಪಿಕಪ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡಿದರೆ ಅರ್ಧ ಆಗೋಗ್ಬಿಡುತ್ತೆ, ಏನೂ ಕಂಪ್ಲೀಟ್ ಆಗೋದಿಲ್ಲ ಕೆಲಸ. ಫಸ್ಟ್ ಅವಳು ಬರಲಿ, ಅವಳು ಬಂದಮೇಲೆ ಅವಳಿಗೆ ಊಟ ಮಾಡಿಸ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡು ಬಂದು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಮಾಡಿದ್ರಿ, ಮತ್ತೇನೇನು ಮಾಡಿದ್ರಪ್ಪ ನೀವು? ಗ್ರೀನ್ ಆ್ಯಪಲ್ ತಿಂದು ಹೆಂಗಿತ್ತು? ಚೆನ್ನಾಗಿತ್ತು. ಅದಕ್ಕೆ ಏನಂತಾರೆ ಗೊತ್ತಾ? ಬಾರೆಹಣ್ಣು ಅಂತಾರೆ. ಏನಂತಾರೆ ಹೇಳ? ಚೆನ್ನಾಗಿತ್ತಿಲ್ಲ? ನೀವೆಷ್ಟು ಕ್ಯೂಟ್ ಕಾಣಕತ್ತೀರಿ. ಹೌದಾ? ಓಕೆ. ಹೌದಾ? ನಡಿ ಒಳಗೆ ನಡಿ. ಚಲೋ, ಊಟ ಮಾಡ್ತೀಯಾ? ನಡಿ. ಏನಿದೆ? ಏನು ಮಾಡಿದ್ದೀನಿ ಹೇಳು? ಮೇಥಿ ತೆಪ್ಲ ಮಾಡೀನಿ. ಓಕೆನಾ? ಚಲೋ ನಡಿ, ಊಟ ಮಾಡುವಂತೆ ನಡಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಮೇಥಿ ತೇಪ್ಲ ಮಾಡಿದ್ದೆ. ಇದನ್ನು ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ಲಿಂಕ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಇದು ಒಂದು ಗುಜರಾತಿ ರೆಸಿಪಿ ಆಗಿರುತ್ತೆ. ಹಾಗೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ಮಾಡ್ಕೊಂಡ್ಬಿಟ್ಟು ಹೋದರೆ ಅಟ್ಲೀಸ್ಟ್ 2 days ಆದರೂ ಇದನ್ನು ಇಟ್ಕೊಂಡ್ಬಿಟ್ಟು ತಿಂತಾರೆ. ಲೈಕ್ 2 days ಟ್ರಾವೆಲಿಂಗ್ ಏನಾದರೂ ಹೊರಟ್ರೆ ಇದು ಒಂಥರ ಟ್ರಾವೆಲ್ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ಡಯಾಬಿಟಿಕ್ ಪೇಷಂಟ್ಸ್ ಏನಾದರೂ ಇದ್ದರೆ ಅಥವಾ ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಸೋರೆಕಾಯಿ ಮತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಮಾಡಿರ್ತೀವಿ. ತುಂಬಾ ಹೆಲ್ದಿ ಫುಡ್ ಆಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬರುತ್ತೆ. ಅದಕ್ಕೇನಿಲ್ಲ, ಬರೀ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡ್ಬಿಟ್ಟು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ
ಲಂಚ್ ಬಾಕ್ಸ್ ಹಾಕಿ ಕಳಿಸ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ದಿಯಾಗಂತೂ ಇದು ಸಿಕ್ಕಾಪಟ್ಟೆ ಫೇವ್ರೇಟು. ಇದಕ್ಕೆ ಎಳ್ಳು ಮತ್ತು ಮೊಸರು ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಈ ಪೂರ್ತಿ ವಿಡಿಯೋ ಬೇಕಂದರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಊಟ ಎಲ್ಲ ಮುಗೀತು. ಇವಾಗ ನಾನು ಶೇಂಗಾ ಹೋಳಿಗೆ ಮಾಡ್ಕೋಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ನಾನು ಶೇಂಗಾ ಹುರ್ಕೊಳ್ತಾ ಇದ್ದೀನಿ. ಇಷ್ಟು ಶೇಂಗಾ ನಾನು ಹುರ್ಕೊಳ್ತಾ ಇರೋದು ಬರೀ ಶೇಂಗಾ ಹೋಳಿಗೆ ಮಾಡೋದಕ್ಕಷ್ಟೇ ಅಲ್ಲ, ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಮಾಡಬೇಕಾಗಿತ್ತು. ಹಾಗೆ ಏನದು ಎಳ್ಳು ಬೆಲ್ಲ ಮಾಡ್ತೀವಲ್ವ, ಅದಕ್ಕೂ ಕೂಡ ಹುರಿದ ಶೇಂಗಾ ಹಾಕಬೇಕಾಗತ್ತೆ. ಅದೆಲ್ಲದಕ್ಕೂ ನಾನು ಒಟ್ಟಿಗೆನೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಸಂಕ್ರಾಂತಿ ಹಬ್ಬ ಅಂದರೆ ಏನು, ಯಾಕೆ ಈ ಫೆಸ್ಟಿವಲ್ನ ಇಷ್ಟು ಅದ್ಧೂರಿಯಾಗಿ ಪೂರ್ತಿ ಭಾರತದಲ್ಲಿ ಎಲ್ಲ ಕಡೆನೂ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ, ಈ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ಕೊಳ್ಳುವಂಥ ದಿನ. ರೈತರಿಗೆ ತುಂಬ ಖುಷಿಯಾಗಿರುವಂಥ ದಿನ ಇದು. ಓಕೆನಾ. ಇದನ್ನು ಸುಗ್ಗಿ ಹಬ್ಬ ಅಂತಲೇ ಕರೆಯೋದು. ಏನಂತಂದರೆ ಬೆಳೆಗಳೆಲ್ಲ ಚೆನ್ನಾಗಿ ಬರ್ತವೆ. ಇನ್ಮೇಲಿಂದ ಬಿಸಿಲು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಚಳಿಗಾಲ ಮುಗಿಯುತ್ತೆ, ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗೆ ಕಷ್ಟ ಎಲ್ಲ ಕಳೆದು ಸುಖ ಸ್ಟಾರ್ಟ್ ಆಗುತ್ತೆ. ಅಂದರೆ ಹಳೆಯದನ್ನೆಲ್ಲ ಸುಟ್ಟಾಕ್ಬಿಟ್ಟು ಹೊಸದನ್ನ ಶುರು ಮಾಡೋದು, ಆ ರೀತಿ ಇದು ಹಬ್ಬದ ಒಂದು ಕಾನ್ಸೆಪ್ಟ್. ಓಕೆನಾ. ಐ ಥಿಂಕ್ ತಮಿಳ್ನಾಡು ಅಲ್ಲಿ ಆಂಧ್ರ ಪ್ರದೇಶ ಅನ್ಕೊಳ್ತೀನಿ, ಅಲ್ಲಿ ಎಲ್ಲ ಹಳೆಯ ವಸ್ತುಗಳನ್ನೆಲ್ಲ ಸುಟ್ಟಾಕ್ತಾರೆ. ಅಂದರೆ ಅದರ ಅರ್ಥ ಏನಂತಂದರೆ ಹಳೇದೆಲ್ಲ ಸುಟ್ಟೋಗಿ ಹೊಸದ ಜೀವನ ಶುರು ಆಗಲಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಎಳ್ಳು ಬೆಲ್ಲ ಇದೆಲ್ಲ ತಿನ್ನೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಹಿರಿಯರು ಮಾಡಿರುವಂಥ ಸಂಪ್ರದಾಯ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ತುಂಬ ಚಳಿಗಾಲ, ತುಂಬ ಚಳಿಲಿ ನಾವು ಇದಾಗಿರ್ತೀವಲ್ವಾ, ಹಾಗಾಗಿ ಎಳ್ಳು ಹೀಟ್ ಆಗಿರುವಂಥ ಪದಾರ್ಥ. ಹಾಗಾಗಿ ಇದನ್ನ ಇವತ್ತು ತಿನ್ನಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಇದು ಯಾವುದು ಸುಮ್ಮನೆ ಬಂದಿರೋದಲ್ಲ. ಇದು ಹಿಂದೆ ಒಂದು ಅಂದರೆ ಒಂದು ಹಿರಿಯರಲ್ಲಿ ಮಾಡಿರೋ ಅಂಥ ಒಂದು ಪದ್ಧತಿಗಳಿರುತ್ತೆ, ಸೈಂಟಿಫಿಕ್ ರೀಸನ್ಸ್ ಇರುತ್ತೆ. ನಾವು ಸೈಂಟಿಫಿಕ್ ರೀಸನ್ಸ್ನ ಅರಿತುಕೊಂಡ್ರೆ ನಮಗೆ ಈ ಹಬ್ಬಗಳೆಲ್ಲ ಎಷ್ಟು ಮೀನಿಂಗ್ಫುಲ್ ಅನಿಸುತ್ತೆ ಅಂತ ಅಂದರೆ ಅದು ಎಲ್ಲ ತಿಳ್ಕೊಳ್ಬೇಕು. ಓಕೆನಾ. ನೋಡಿ, ಶೇಂಗಾ ಹೋಳಿಗೆ ಕೂಡ ಪ್ರಿಪೇರ್ ಆದವು. ಈ ರೆಸಿಪಿ ನಾನು ಶೇರ್ ಮಾಡಲಿಲ್ಲ ಬಿಕಾಸ್ ನನಗೆ ಕರೆಕ್ಟಾಗಿ ಮಾಡೋದಕ್ಕೆ ಬರಲ್ಲ, ಹಂಗೂ ಹಿಂಗೂ ಮಾಡ್ತೀನಿ. ಆ್ಯಕ್ಚುಲಿ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇಲ್ಲಿ ನಾವು ದಿಯಾಗೆ ಫಲ ಎರೆಯೋ ಶಾಸ್ತ್ರ ಕೂಡ ಮಾಡ್ತಾ ಇದ್ದೀವಿ. 12 ವರ್ಷದೊಳಗಿನ ಮಕ್ಕಳು ಅಂದರೆ ಗಂಡು ಮಗು ಆಗಿರ್ಬೋದು ಹೆಣ್ಮಗು ಆಗಿರ್ಬೋದು, ಯಾರಿಗೆ ಬೇಕಾದರೂ ಈ ಶಾಸ್ತ್ರವನ್ನು ಮಾಡ್ಬೋದು. ಇವರ ಆರೋಗ್ಯ, ಆಯುಷ್ಯ, ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿರಲಿ, ಇವ್ರ ಫ್ಯೂಚರ್ ಎಲ್ಲ ತುಂಬ ಚೆನ್ನಾಗಿರಲಿ ಅಂತ ಈ ಶಾಸ್ತ್ರವನ್ನು ಮಾಡೋದು ದೃಷ್ಟಿ ತೆಗೆಯೋ ಶಾಸ್ತ್ರ ಅಂತ ಕೂಡ ಕರೀತಾರೆ. ಇಲ್ಲಿ ನಾವು ಎಳ್ಳು ಬೆಲ್ಲ, ಆಮೇಲೆ ಬಾರೆಹಣ್ಣು, ಹಾಗೆ ಉಡಿಗೆ ಬಾಳೆಹಣ್ಣು ಮತ್ತು ಎಲೆ ಅಡಿಕೆ, ಕಬ್ಬು, ಹೂವು, ಹಾಗೆ ಕೆಲವೊಂದಿಷ್ಟು ನಾಣ್ಯಗಳು ಇವನ್ನೆಲ್ಲ ಇಟ್ಕೊಂಡ್ಬಿಟ್ಟು, ಹಾಗೆ ಸ್ವಲ್ಪ ಕುಂಕುಮ ಅರಿಶಿಣದ ನೀರು ಕೂಡ ಮಾಡ್ಕೊಂಡಿದ್ದೀನಿ ದೃಷ್ಟಿ ತೆಗೆಯೋದಕ್ಕೆ ಅಂತ. ಆರತಿ ತಟ್ಟೆ ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಕ್ಕಳಿಗೆ ಮುಟ್ಟಿಸ್ಬಿಟ್ಟು ನಮಸ್ಕಾರ ಮಾಡಿಸಿ 3 ಸಾರಿ ಸೇರಿನಲ್ಲಿ ತುಂಬ್ಕೊಂಡ್ಬಿಟ್ಟು, ಎಲ್ಲವನ್ನು ಸೇರಿನಲ್ಲಿ ತುಂಬ್ಕೊಂಡ್ಬಿಟ್ಟು ಅವ್ರ ತಲೆ ಮೇಲೆ 3 ಸಾರಿ ಸುರಿಬೇಕಾಗತ್ತೆ. ಹಾಗೆ ಅದು ಆ ಕೆಂಪು ಕುಂಕುಮದ ಏನು ತಟ್ಟೆ ಇದೆ ಅಲ್ವಾ, ಅದರಿಂದ ದೃಷ್ಟಿ ತೆಗೆದ್ಬಿಟ್ಟು ಆ ನೀರನ್ನು ಗಿಡಕ್ಕೆ ಹಾಕಬೇಕು. ಹಾಗೆ ಇವು ಏನೇನು ನೀವು ತಟ್ಟೆಯಲ್ಲಿ ಇಟ್ಟಿರ್ತೀರ ಅದನ್ನೆಲ್ಲ ಬೇರೆ ಮಕ್ಕಳಿಗೆಲ್ಲ ನೀವು ಹಂಚ್ಬೋದು. ಈ ರೀತಿ ಮಾಡಿದರೆ ಈ ಶಾಸ್ತ್ರ ಕಂಪ್ಲೀಟ್ ಆದಂಗೆ.
ದಿಯಾ ಅಂತರೂ ಅಲ್ಲಿ ಕೂತ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಅವಳಿಗೆ ಕಾಯಿನ್ಸ್ ಕೂಡ ಸಿಕ್ಬಿಟ್ಟಿದ್ದಾವೆ. ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಇವಾಗ ನಾವು ದೀಪಾವಳಿಗೆಲ್ಲ ಆರತಿ ಮಾಡ್ತೀವಲ್ವಾ, ಅವಾಗ ಗಂಡು ಮಕ್ಕಳಾದವರು ಮನೆಯಲ್ಲಿ ದುಡ್ಡು ಕೊಡ್ತಾರಲ್ವಾ, ಅದೇ ರೀತಿ ಇವಳು ಇದನ್ನೂ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ಎಲ್ಲ ಕೆಲಸ ಮುಗೀತು. ದಿಯಾ ಬೇಗನೆ ಮಲ್ಕೊಂಡ್ಬಿಡ್ತಾಳಲ್ವ 7:30ಗೆ. ಸೊ ಮಲ್ಕೊಂಡ್ಲು. ಅವಳನ್ನ ಮಲಗಿಸ್ಬಿಟ್ಟು ನಾನು ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾನು ಶೇಂಗಾ ಚಟ್ನಿ ಪುಡಿ ಮಾಡ್ಕೊಳ್ಳೋದೊಂದು ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಅದನ್ನು ಕೂಡ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಜೋಳದ ರೊಟ್ಟಿ ಆಗಿರ್ಬೋದು, ಅಂದರೆ ಖಡಕ್ ರೊಟ್ಟಿ, ಈ ಬದನೆಕಾಯಿ ಪಲ್ಯ, ಮಡಕೆ ಕಾಳು ಪಲ್ಯ, ಹಾಗೆ ಜುಣ್ಕದ ವಡೆ, ಹಾಗೆ ಈ ಚಟ್ನಿ ಪುಡಿಗಳು, ಇದೆಲ್ಲ ಇತ್ತು ಅಂದ್ರೇ ಒಂದು ಹಬ್ಬದ ವೈಬ್ಸ್ ಅಂತ ಅನಿಸುತ್ತೆ. ಇದೇನೂ ಇಲ್ಲ ಅಂತಂದರೆ ಅದು ಹಬ್ಬ ಅಂತ ಅನಿಸೋದೇ ಇಲ್ಲ. ಅದಕ್ಕೋಸ್ಕರನೇ ಇವತ್ತು ಬೆಳಿಗ್ಗೆ ಎಷ್ಟೇ ಕಷ್ಟ ಆದರೂ ಬೆಳಿಗ್ಗೆಯಿಂದ ಒಂದು ಕಡೆ ಕೂತ್ಕೊಂಡಿಲ್ಲ. ಹಾಗೆ ಕೆಲಸ ಮಾಡ್ತಾಯಿದ್ದೀನಿ, ರಾತ್ರಿ ಆದರೂ ಮುಗಿತಾ ಇಲ್ಲ. ಆದರೂ ಏನೋ ಒಂಥರ ಖುಷಿ. ಹಬ್ಬ ಎಲ್ಲ ಬಂದರೆ ಮನೆಯೆಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ, ಚೆನ್ನಾಗಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮಾಡೋದು ಅಷ್ಟೇ. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಾಗಿದೆ ಚಟ್ನಿ ಪುಡಿ. ಇದನ್ನು ನೋಡ್ತಿದ್ರೇ ಬಾಯಲ್ಲಿ ನೀರು ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದೇ ರೆಸಿಪಿ ಕೂಡ ನಾನು ಆಲ್ರೆಡಿ ಶೂಟ್ ಮಾಡಿದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲನೂ ನೆರವೇರಲಿ, ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಎಲ್ಲನೂ ನೆಲೆಸಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಆ್ಯಂಡ್ ಚಾನಲ್ನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಎಲ್ಲರಿಗೂ ಟೇಕ್ ಕೇರ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. Thank you.